ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಬನ್ನಿ, ಇವತ್ತು ನಾನು ನಳಿನಾ ಮಲ್ಲಪ್ಪ ಅವ್ರ ಹತ್ರ ಪರ್ಚೇಸ್ ಮಾಡಿದಂತಹ ಸೇವಂತಿಗೆ ಗಿಡಗಳ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈ ಗಿಡಗಳನ್ನ ಪರ್ಚೇಸ್ ಮಾಡಿ ಆಲ್ಮೋಸ್ಟ್ 1.5 ಮಂತ್ ಆಯಿತು. ಸಮ್ಮರ್ ಇದ್ದಿದ್ದರಿಂದ ಗಿಡಗಳ ಗ್ರೋತ್ ಚೆನ್ನಾಗಿರಲಿಲ್ಲ. ಇವಾಗ ಒಂದು ಸ್ವಲ್ಪ ಮಳೆ ಆಗಿರೋದ್ರಿಂದ ಗಿಡಗಳು ಸ್ವಲ್ಪ ಹೆಲ್ದಿಯಾಗಿ ಗ್ರೋ ಆಗ್ತಾ ಇವೆ. ಬನ್ನಿ ಇವತ್ತು ನೋಡೋಣ ಗಿಡಗಳೆಲ್ಲ ಹೇಗೆ ಗ್ರೋ ಆಗಿವೆ ಅಂತ. ಇವು ಕೆಲವೊಂದು ಇನ್ನೂ ಒಂಥರ ಇವೆ ಗಿಡಗಳು, ಅವನ್ನು ನೆರಳಿನಲ್ಲಿ ಇಟ್ಕೊಂಡಿದ್ದೀನಿ. ಇವೆಲ್ಲ ನಾನು ರೀಪಾಟ್ ಮಾಡಿದಂತಹ ಗಿಡಗಳು ಹೇಗೆ ಗ್ರೋ ಆಗಿವೆ ಅಂತ ನೀವು ನೋಡ್ಬೋದು. ತುಂಬ ಒಳ್ಳೊಳ್ಳೆ ಗಿಡಗಳನ್ನ ಅವರು ಕೊಟ್ಟಿದ್ದರು. ತುಂಬ ಚೆನ್ನಾಗಿ ಮೊಗ್ಗು ಬಿಡೋ ಹಂತಕ್ಕೆ ಈಗ ಗಿಡಗಳು ಗ್ರೋ ಆಗಿವೆ. ಈ ಸೇವಂತಿಗೆ ಗಿಡಗಳನ್ನ ನೀವು ನೋಡಬಹುದು. ಪ್ರತಿಯೊಂದು ಕಲರು ಒಂದೊಂದು ಎಲೆಗಳನ್ನ ನೋಡ್ತಾ ಇದ್ದರೆ ವೇರಿಯೇಷನ್ಸ್ ಇರುತ್ತೆ. ಆ ಎಲೆಗಳನ್ನ ನೋಡಿನೇ ನಾವು ಕಂಡುಹಿಡಿಬಹುದು ಯಾವ ಒಂದು ಕಲರ್ ಸೇವಂತಿಗೆ ಇದು ಹೂ ಬಿಡತ್ತೆ ಅಂತ ನಾವು ನೋಡಬಹುದು. ತುಂಬ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಅದು ಎಲೆ ನೋಡಿಬಿಟ್ರೆ ಗೊತ್ತಾಗುತ್ತೆ ಯಾವ ಕಲರ್ ಇರಬಹುದು ಅಂತ. ಇದೊಂದು ಗಿಡ ಒಣಗಿ ಹೋಗ್ತಾ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಕೆಲವೊಂದು ಗಿಡಗಳು ಆಲ್ರೆಡಿ ಮೊಗ್ಗಾಗ್ತಾ ಇದೆ. ತುಂಬ ಹೆಲ್ದಿಯಾಗಿ ಗ್ರೋ ಆಗ್ತಾ ಇದೆ. ಸುಮಾರು 12 ಕಲರ್ ಸೇವಂತಿಗೆ ಗಿಡಗಳನ್ನ ನನಗೆ ಅವರು ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ನಳಿನಾ ಮಲ್ಲಪ್ಪ ಅವರೇ. ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ನೀವು ಹೋಗಿ ಬೇಕಿದ್ರೆ ನೋಡ್ಬೋದು. ಕಲರ್ ನಿಮಗೆ ಸೇವಂತಿಗೆಗಳು ಬೇಕಂದರೆ ನಳಿನಾ ಮಲ್ಲಪ್ಪ ಯೂಟ್ಯೂಬ್ ಚಾನಲ್ ಅಂತ ಅವ್ರದ್ದು ಒಂದು ಚಾನಲ್ ಇದೆ. ಅಲ್ಲಿ ನೀವು ವಿಸಿಟ್ ಮಾಡಿ ನಿಮಗೆ ಬೇಕಾದ ಕಲರ್ಸ್ನ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ತುಂಬ ರೀಸನಬಲ್ ರೇಟಲ್ಲಿ ಅವರು ಸೇವಂತಿಗೆ ಗಿಡಗಳನ್ನ ಕೊಡ್ತಾರೆ. ಎಲ್ಲ ರೀತಿ ಗಿಡಗಳನ್ನ, ಶೋ ಪ್ಲ್ಯಾಂಟ್ಸ್, ಹೈಬಿಸ್ಕಸ್ ಪ್ಲ್ಯಾಂಟ್ಸ್ ಎಲ್ಲವುದನ್ನು ಅವರು ಸೇಲ್ ಮಾಡ್ತಾರೆ. ಇಲ್ಲಿ ನೋಡಿ, ಈ ಸೇವಂತಿಗೆ ಗಿಡಗಳು ಕೆಲವೊಂದು ನನ್ನ ಹತ್ರ ಇದ್ದಿದ್ದು. ಮತ್ತು ಮೋಸ್ಟ್ ಆಫ್ ದ ಸೇವಂತಿಗೆ ಗಿಡಗಳನ್ನ ನಾನು ಅವ್ರ ಹತ್ರನೇ ಪರ್ಚೇಸ್ ಮಾಡಿದ್ದು. ಈ ವರ್ಷ ತುಂಬ ಬಿಸಿಲಿದ್ದಿದ್ದರಿಂದ ನನ್ನ ಹತ್ರ ಇರೋ ಸಾಕಷ್ಟು ಗಿಡಗಳು ಸತ್ತೋಯಿತು. ನಾನು ಕೆಲವೊಂದು ನರ್ಸರಿಯಿಂದನೂ ಪರ್ಚೇಸ್ ಮಾಡ್ಕೊಂಡು ಬಂದೆ. ಇದೆಲ್ಲ ನಾನು ನಳಿನಾ ಮಲ್ಲಪ್ಪ ಅವ್ರ ಹತ್ರ ಪರ್ಚೇಸ್ ಮಾಡಿದಂತಹ ಗಿಡಗಳನ್ನೇ. ತುಂಬ ಹೆಲ್ದಿಯಾಗಿ ಗ್ರೋ ಆಗ್ತಾ ಇದೆ. ಮಳೆ ಬಂದ ಮೇಲೆ ಸ್ವಲ್ಪ ಚೆನ್ನಾಗಾಗಿದೆ. ಇನ್ನು ಸುಮಾರು ಪಾಟ್ಗಳಿಗೆ ನಾನು ರೀಪಾಟ್ ಮಾಡ್ಕೊಂಡಿದ್ದೀನಿ. ಸೇವಂತಿಗೆ ಗಿಡಗಳು ಕರೆಕ್ಟ್ ಸೀಸನ್ ಇದು ರೀಪಾಟ್ ಮಾಡೋದಕ್ಕೆ. ಮಳೆ ಬಂದ ಮೇಲೆ ನಾವು ರೀಪಾಟ್ ಮಾಡಿಕೊಂಡ್ರೆ ಅದು ಇನ್ನೂ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಫೆಬ್ರವರಿನಲ್ಲಿ ಮಾಡೋದ್ರಿಂದ ಡಿಮೆರಿಟ್ಸೇ ಜಾಸ್ತಿ ಇರುತ್ತೆ. ಯಾಕೆಂದರೆ ಸಮ್ಮರ್ ಸ್ಟಾರ್ಟ್ ಆಗೋದ್ರಿಂದ ಈ ಸರಿ ಅಂತೂ ಎಕ್ಸ್ಟ್ರೀಮ್ ಹೀಟ್ ಇತ್ತು. ಸೊ ನಾನು ಹಾಕಿದಂಥ ನನ್ನ ಹತ್ರ ಇರೋ ಗಿಡಗಳೆಲ್ಲ ಆಲ್ಮೋಸ್ಟ್ ಹೊರಟೋಯ್ತು. ಮೇ ಬಿ ಗೊಬ್ಬರ ಜಾಸ್ತಿ ಆಗಿರಬಹುದು. ಅದಕ್ಕೋಸ್ಕರನೇ ಇವರದ ನಳಿನಾ ಮಲ್ಲಪ್ಪ ಅವ್ರ ಹತ್ರ ಪರ್ಚೇಸ್ ಮಾಡಿದಂಥ ಗಿಡಗಳನ್ನ ತುಂಬ ಕೇರ್ಫುಲ್ಲಾಗಿ ನಾನು ನೋಡ್ಕೊಳ್ತಾ ಇದ್ದೀನಿ. ಇದು ನರ್ಸರಿಯಿಂದ ತಂದಂತಹ 3 ಪಾಟ್ಗಳು. ನಾನು ಪಾಟ್ ಸಮೇತನೇ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ. ಯಾವ ಕಲರ್ ಅಂತ ಇನ್ನೂ ಗೊತ್ತಿಲ್ಲ ನನಗೆ. ಬಟ್ ಹೆಲ್ದಿಯಾಗಿದ್ದರಿಂದ ಆ ಗಿಡಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಇದೊಂದು ನಳಿನಾ ಮಲ್ಲಪ್ಪ ಅವ್ರ ಹತ್ರ ತಂದಂತಹ ಗಿಡನೇ ಇದು. ಬಟ್ ಯಾಕೋ ಒಂದು ರೀತಿ ಎಲ್ಲೋ ಎಲ್ಲೋ ಆಗಿದೆ. ಬಟ್ ಮಳೆ ಹೀಗೆ ಬೀಳ್ತಾ ಇದ್ದರೆ ಅದು ಗ್ರೀನಿಶ್ ಆಗಿ ಟರ್ನ್ ಆಗುತ್ತೆ, ಏನು ತೊಂದರೆ ಇಲ್ಲ. ಇದು ಆಗಲೇ ಮೊಗ್ಗು ಆಗಿದೆ, ಬಟ್ ಯಾವ ಕಲರ್ ಅಂತ ನನಗಿನ್ನೂ ಗೊತ್ತಿಲ್ಲ. ಇದು ನೋಡಿ, ಕ್ರೋಟನ್ ಪ್ಲ್ಯಾಂಟ್ ಇದು. ರೆಡ್ ಕಲರ್, ಮೇ ಬಿ ರೆಡ್ ಕಲರ್ ಇರಬೇಕು. ನಾನು ಊರಿಗೆ ಹೋದವಾಗ ತಂದಿದ್ದಿದ್ದು. ಇದು ವಿಂಕಾ ಪ್ಲ್ಯಾಂಟ್ಸ್. 3 ಕಲರ್ಸ್ ಇದೆ ನನ್ನ ಹತ್ರ. ಇದು ನಳಿನಾ ಮಲ್ಲಪ್ಪ ಅವರೇ ಕೊಟ್ಟಿದ್ದು ನನಗೆ. ಇದು ಒಂದು ಸೇವಂತಿಗೆ ಗಿಡ. ಇದು ಎಲೆ ಎಲ್ಲ ತುಂಬ ದೊಡ್ಡದಾಗಿದೆ. ಮೇ ಬಿ ವೈಟ್ ಕಲರ್ ಇರಬೇಕು ಅಂದ್ಕೊಳ್ತೀನಿ. ಅದು ನಳಿನಾ ಮಲ್ಲಪ್ಪ ಅವ್ರ ಹತ್ರನೇ ಪರ್ಚೇಸ್ ಮಾಡಿದಂತಹ ಗಿಡ. ನೀವು ನೋಡ್ತಾ ಇರ್ಬೋದು, ತುಂಬ ಹೆಲ್ದಿಯಾಗಿ ಗ್ರೋ ಆಗಿವೆ. ನನಗೆ ಬಹಳ ಖುಷಿ ಆಯಿತು ಈ ಗಿಡಗಳನ್ನ ನೋಡಿ. ಇವು ಅಷ್ಟೇ, ಡೇಲಿಯಾ ಗಿಡಗಳನ್ನ ನನಗೆ ನಳಿನಾ ಮಲ್ಲಪ್ಪ ಅವರೇ ಒಂದು 5 to 6 ಕಲರ್ಸ್ ಕೊಟ್ಟಿದ್ದಾರೆ. ಯಾವ ಕಲರ್ ಅಂತ ಹೂ ಬಿಟ್ಟ ಮೇಲೆ ನಾನು ತೋರಿಸ್ತೀನಿ. ನನ್ನ ಹತ್ರ ಒಂದು ಯೆಲ್ಲೋ ಕಲರ್ ಡೇಲಿಯಾ ಗಿಡ ಇತ್ತು. ಅದನ್ನು ನಾನು 4 ಪಾಟ್ಸ್ಗಳಿಗೆ ರೀಪಾಟ್ ಮಾಡ್ಕೊಂಡಿದ್ದೀನಿ. ಇದು ಆಲ್ರೆಡಿ ಹೂ ಬಿಡೋವಂತಹ ಒಂದು ಸ್ಟೇಜ್ಗೆ ಬಂದಿದೆ. ಹೂ ಬಿಟ್ಟ ಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಅಂತ. ನಾನು ಹೈಬಿಸ್ಕಸ್ ಪ್ಲ್ಯಾಂಟ್ಗಳ ಒಳಗಡೆ ಈ ಡೇಲಿಯಾ ಗಿಡದ ಪಾಟ್ ಒಳಗಡೆ ನಾನು ಹೈಬಿಸ್ಕಸ್ ಕಟ್ಟಿಂಗ್ಸ್ನ ಹಾಕ್ಕೊಂಡಿದ್ದೀನಿ.
ಅದರೊಳಗೆ ನೀವು ಟೆಸ್ಟ್ ಮಾಡಿ ನೋಡಿ. ಹೈಬಿಸ್ಕಸ್ ಕಟ್ಟಿಂಗ್ಸ್‌ನ ನೀವು ಡೇಲಿಯಾ ಗಿಡಗಳ ಒಳಗಡೆ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ನಾನು ಲಾಸ್ಟ್ ಇಯರು ಅಷ್ಟೇ ಒಂದು 2, 3 ಪ್ಲಾಂಟ್ಸ್‌ನ ಇದೇ ಥರ ಗ್ರೋ ಮಾಡ್ಕೊಂಡಿದ್ದೆ. ಇದು ಆಲ್ರೆಡಿ ನೋಡಬಹುದು ನೀವು, ಮೊಗ್ಗಾಗಿದೆ ಇದು ಈ ಪ್ಲಾಂಟಲ್ಲಿ. ಇದು ಅಷ್ಟೇ ಕಟ್ಟಿಂಗು ನಾನು ಊರಿಂದ ತಂದು ಹಾಕಿರೋದು. ಇದು ಮೊಗ್ಗಾಗಿದೆ, ಯಾವ ಕಲರ್ ಅಂತ ನನಗೆ ಗೊತ್ತಿಲ್ಲ. ಬಟ್ ಕಟ್ಟಿಂಗ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.